ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಕಪ್ ಕೇಕ್ ಮಾಡ್ತಾ ಇದ್ದೀನಿ. ಕಪ್ ಕೇಕ್ ಮೇಲೆ ಕ್ರೀಮ್ ಹಾಕಬೇಕಲ್ಲ, ಆ ಕ್ರೀಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಆಗೋವಷ್ಟು ಚಾಕ್ಲೇಟ್ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಚಾಕ್ಲೇಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ಫ್ರೀಝರ್ಲಿಟ್ಟಿದೆ. ಈಗ ನಾನು ಚಾಕ್ಲೇಟು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಕಪ್ ಕೇಕ್ ಮಾಡ್ತಾ ಇದ್ದೀನಲ್ಲ, ಅದ್ರ ಮೇಲೆ ಕ್ರೀಮ್ ಮಾಡ್ತಾ ಇದ್ದೀನಿ. ಫಸ್ಟು ಮೊದಲಿಗೆ ನಾನು ಒಂದು ಗ್ಲಾಸ್ ಬೌಲ್ ತಗೊಂಡಿದ್ದೀನಿ. ಆ ಬೌಲ್ಗೆ ಈ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ, ಅವನಲ್ಲಿ 2 ನಿಮಿಷ ಆನ್ ಮಾಡ್ತೀನಿ. 2 ನಿಮಿಷ ಆನ್ ಮಾಡಿಬಿಟ್ಟು 30 ಸೆಕೆಂಡ್ಗೂ ನೋಡ್ಕೋಬೇಕಾಗತ್ತೆ ಮೆಲ್ಟ್ ಆಗಿದೆಯೋ ಇಲ್ವಾ ಅಂದ್ಬಿಟ್ಟು. 2 ನಿಮಿಷ ಪೂರ್ತಿ ಕಂಪ್ಲೀಟಾಗಿ ಬಿಡಬಾರ್ದು. ಅದು ಸ್ಟವ್ ಮೇಲೆ ಮಾಡಬೇಕು ಅಂದರೆ ಡಬಲ್ ಬಾಯ್ಲರಲ್ಲಿ ಮಾಡ್ಕೊಳ್ಬೋದು. ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಬಿಟ್ಟು ಚಾಕ್ಲೇಟ್ ಅವಾಗ ಕರಗುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದು ಅವನ್ನಲ್ಲಿಟ್ಟು 2 ನಿಮಿಷ ಫಿಕ್ಸ್ ಮಾಡ್ತೀನಿ. 2 ನಿಮಿಷನೂ ಬಿಡಲ್ಲ ನಾನು, 30 ಸೆಕೆಂಡ್ಗೂ ನೋಡ್ಕೊಂಡು ಬರ್ತೀನಿ. ಮಿಕ್ಸ್ ಮಾಡ್ತೀನಿ, ತೆಗ್ದ್ಬಿಟ್ಟು ಮಿಕ್ಸ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಈಗ ನಾನು ಅವನ್ನಲ್ಲಿ ಇಟ್ಕೊಂಡು ಬರ್ತೀನಿ. ಇದು 30 ಸೆಕೆಂಡ್ ನಾನು ಅವನ್ನಲ್ಲಿ ಇಟ್ಟಿದ್ದೀನಿ. ತಿರ್ಗಾ ಇದು ಈ ಥರ ಮಿಕ್ಸ್ ಮಾಡಿ ಇಡಬೇಕು. ಇದಕ್ಕೆ ಟೋಟಲಾಗಿ ಮೆಲ್ಟ್ ಆಗೋಗ್ಬೇಕು, ಅಂದರೆ ಕರಗಬೇಕು. ತಿರ್ಗಾ ನಾನು ಇಟ್ಕೊಂಡು ಬರ್ತೀನಿ. ಸೆಟ್ ಮಾಡಿ 30 ಸೆಕೆಂಡ್ ಇಟ್ಟು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಈ ಥರ ಇದು ಮೆಲ್ಟ್ ಆಗಿದೆ. ನೋಡಿ, ಈ ಥರ ಮೆಲ್ಟ್ ಆಗಿದೆ. ಇವಾಗ ನಾನು ಕ್ರೀಮ್ ಹಾಕಬೇಕು ಇದಕ್ಕೆ. ನೋಡಿ, ನಾನು ನಂದಿನಿ ಅವ್ರ ಕ್ರೀಮ್ ತಗೊಂಡಿದ್ದೀನಿ. 60 ರೂಪಾಯಿ ಇದು ಕ್ರೀಮ್ ತಗೊಂಡಿದ್ದೀನಿ. ಆ ಕ್ರೀಮು ಇದಕ್ಕೆ ಹಾಕ್ತೀನಿ. ಈ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದೀವಲ್ಲ, ಕರಗಿಸಿದ್ದೀವಲ್ಲ, ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಇದು ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು 1 ಅವರು ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಇಡಬೇಕಿದು. ನೋಡಿ, ಇವಾಗ ನಾನು ಎಲ್ಲ ಸೈಡಿಂದ ತೆಗೆದ್ಬಿಟ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಕವರ್ ಮಾಡಿಬಿಟ್ಟು ಈ ಥರ ಗಾಳಿ ಹೋಗ್ಬಾರ್ದು ಅಷ್ಟೇ, ಇಲ್ಲಾಂದರೆ ಏರ್ಟೈಟ್ ಕಂಟೈನರಲ್ಲಿ ಲಿಡ್ ಮುಚ್ಚಿಬಿಟ್ಟು ಇಡಬೇಕು. 1 ಅವರು ಇದು ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಕಪ್ ಕೇಕ್ಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಡ್ರೈ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 1.5 ಕಪ್ ಆಗೋವಷ್ಟು ಮೈದಾ ತಗೊಂಡಿದ್ದೀನಿ. ಇದು 1 ಕಪ್ಪು. ನಾನು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಜರಡಿ ಇಟ್ಕೊಳ್ಬೇಕು. ಇದು ಅರ್ಧ ಕಪ್ಪು. ಇದು ಜರಡಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾನು 3/4 ಕಪ್ಪಷ್ಟು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಇದು. ಆ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಜರಡಿ ಇಟ್ಕೊಳ್ಳೋಣ. 1 ಸ್ಪೂನ್ ತಗೊಂಡು ಹಿಂಗಂದರೆ ಆಯಿತು. ಇದು 1 ಟೀ ಸ್ಪೂನು ಇನ್ಸ್ಟೆಂಟ್ ಕಾಫಿ ಪೌಡ್ರ್. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಜರಡಿ ಇಟ್ಕೊಳ್ಳೋಣ. ನಾವೇನೇನು ಮಿಕ್ಸ್ ಮಾಡ್ತೀವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು, ಅದೆಲ್ಲ ನಾವು ಜರಡಿ ಇಟ್ಕೋಬೇಕು. 1/2 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಇದು 1 ಟೀ ಸ್ಪೂನು ಬೇಕಿಂಗ್ ಪೌಡ್ರು, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಜರಡಿ ಇಟ್ಕೊಂಬಿಡೋಣ. ಎಲ್ಲವನ್ನು ಜರಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಡ್ರೈ ಇಂಗ್ರೀಡಿಯೆಂಟ್ಸು. ಇದೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ,
ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಈ ಕಪ್ಪಲ್ಲಿ ನಾನು 3/4 ಕಪ್ ಆಗುವಷ್ಟು ಹಾಲು ತಗೊಳ್ತಾ ಇದ್ದೀನಿ. ಇದರಲ್ಲಿ 1.5 ಕಪ್ಪು ಮೈದಾ ತಗೊಂಡಿದ್ದೀನಿ, 3/4 ಕಪ್ಪಷ್ಟು ಕೊಕ್ಕೋ ಪೌಡರ್ ತಗೊಂಡಿದ್ದೀನಿ. ಇವಾಗ 3/4 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಇದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಹಾಲು. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಸ್ವಲ್ಪ ಉರಿಯೋಕ್ಕೆ ಇದು ನಾನು ಹಾಲು ಕಾಯಿಸಿಲ್ಲ, ಇದು ರೂಮ್ ಟೆಂಪರೇಚರಲ್ಲೇ ಇರೋದು ಹಾಲು. ಈಗ ವಿನಿಗರ್ ಹಾಕಿ ಕಲಿಸ್ಬಿಟ್ಟು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಕಪ್ಪು, ಇದು ಅರ್ಧ ಕಪ್ಪು, ಇದು 1.5 ಕಪ್ ಆಗುವಷ್ಟು ಸಕ್ಕರೆ. 3/4 ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ. ಇದು ಸನ್ಫ್ಲವರ್ ಆಯಿಲು. ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಸ್ಪೂನ್ ಇದ್ರೂ ಸರಿ, ಅದು ತಗೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಾಸ್ಟರ್ಡ್ ಶುಗರ್ ತಗೊಂಡಿದ್ದೀನಿ, ಬೇಗ ಮೆಲ್ಟ್ ಆಗಿಬಿಡುತ್ತೆ ಇದು. ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ಮೊಟ್ಟೆ ಹಾಕ್ಕೋಬೇಕು. ನೋಡಿ, 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಇದಕ್ಕೆ ನಾವೇನು ಮಿಕ್ಸ್ ಮಾಡಿದ್ವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್, ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದೇ ಸತಿ ಹಾಕಬಾರ್ದು, ಒಂದು 3 ಸತಿ ಸ್ವಲ್ಪನೇ ಹಾಕ್ಕೊಂಡು 3 ಸತಿ ಹಾಕಬೇಕಿದು. ಈ ಪೌಡರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮತ್ತು ನಾವೇನು ಹಾಲು ವಿನಿಗರ್ ಹಾಕಿ ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಅದನ್ನು 3 ಸತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಚಾಕ್ಲೇಟ್ ಕಪ್ ಕೇಕು. ಮತ್ತು ನಾನು 3 ಸತಿ ಹಾಕ್ಕೊಳ್ತೀನಿ. ಇದು ತಿರ್ಗಾ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಇನ್ನು ಮಿಕ್ಕಿರೋ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿರೋ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಈ ಹಾಲು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಕಲಿಸ್ಕೊಳ್ಳೋದಷ್ಟೇ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ತೆಗೆದ್ಬಿಡೋಣ. ಈಗ ತೆಗೆದ್ಬಿಟ್ಟು ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನೀಗ ಬೇಕಿಂಗ್ ಟ್ರೇ ತಗೊಂಡಿದ್ದೀನಿ. ಇದು ಕಪ್ ಕೇಕ್ ಮೋಲ್ಡ್ ತಗೊಂಡಿದ್ದೀನಿ. ಕಪ್ ಕೇಕ್ ಕ್ಲೀನರ್ ಹಾಕಬೇಕಾಗುತ್ತೆ. ಈ ಥರ ಹಾಕಿದ್ರೆ ಸಾಕು. ಇಲ್ಲಿಂದ ಹಾಕ್ಬಿಟ್ಟು ನೋಡಿ, ಹಿಂಗೆ ಹಾಕಿದ್ರೆ ಇಟ್ಬಿಟ್ಟು ಈಗ ನಾವು ಏನು ಮಿಕ್ಸ್ ಮಾಡಿದ್ದೀವಲ್ಲ ಇದು 3/4 ತುಂಬಬೇಕು. ಫುಲ್ ತುಂಬಾರ್ದು, 3/4 ಆಗುವಷ್ಟು ತುಂಬಬೇಕು. ನಾನು ಚಿಕ್ಕ ಸೌಟ್ ತಗೊಂಡಿದ್ದೀನಿ, ಆ ಸೌಟಿಂದ ಹಾಕ್ಕೊಳ್ತೀನಿ. ನೋಡಿ, 3/4 ತುಂಬಿದ್ರೆ ಸಾಕಾಗುತ್ತೆ. ಈಗ ನಾನು ಎಲ್ಲದಕ್ಕೂ ಸ್ವಲ್ಪ ಒಂಚೂರು ಹಿಂಗೆ ಟ್ಯಾಪ್ ಮಾಡ್ಕೊಳ್ಳೋಷ್ಟು 3/4 ಆಗುವಷ್ಟು ತುಂಬಿಸಿದ್ದೀನಿ. ಇವಾಗ ನಾನು ಅವನಲ್ಲಿ
180 ಡಿಗ್ರಿಯಲ್ಲಿ 25 ಮಿನಿಟ್ಸ್ ಬೇಕ್ ಮಾಡ್ತೀನಿ. ಇದು ಅವನಲ್ಲಿ ಇಟ್ಬಿಡ್ತೀನಿ. ನಾವೇನು ಕಪ್ ಕೇಕ್ ಮೇಲೆ ಕ್ರೀಮ್ ಹಾಕೋದು ಮಾಡಿದ್ವಲ್ಲ ಅದು ತೆಗಿತಾ ಇದ್ದೀನಿ. 1 ಅವರ್ ಆಯಿತು ಫ್ರಿಜ್ಜಲ್ಲಿಟ್ಟು. ಈಗ ಇದು ನಾವು ಬೀಟ್ ಮಾಡಬೇಕಾಗತ್ತೆ. ನಾವಿವಾಗ ಈ ಕ್ರೀಮು ಬೀಟ್ ಮಾಡಬೇಕಾಗುತ್ತೆ. 2ನೇ ನಂಬರಲ್ಲಿಟ್ಟು 3-4 ನಿಮಿಷ ಬೀಟ್ ಮಾಡಬೇಕಾಗತ್ತೆ. ಮೂರು 4 ನಿಮಿಷ ನಾವು ಈ ಥರ ಬೀಟ್ ಮಾಡಬೇಕಾಗುತ್ತೆ. ಈಗ ಸ್ಮೂತ್ ಆಗಿದೆ. ಇದು ಸ್ಮೂತ್ ಆಗಿದೆ. 4-5 ನಿಮಿಷ ಆಗಿದೆ. ತೆಗಿತಾ ಇದ್ದೀನಿ ನಾನೀಗ. ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಇದು ಕ್ರೀಮು ಬೀಳ್ತಾನೆ ಇಲ್ಲ. ತೆಗೆದ್ಬಿಟ್ಟು ಪೇಪಿಂಗ್ ಬ್ಯಾಗಲ್ಲಿ ಹಾಕೋಬೇಕಿದೆ. ಇದು ನೋಡಿ ಎಷ್ಟು ಬೇಗ ಆಗುತ್ತೆ. ಮಾಡಬೇಕಷ್ಟೇ ಟೈಮ್ ಬೇಕು ಮಾಡೋಕ್ಕೆ. ಇವಾಗ ಇದೆಲ್ಲ ಒಂದು ಸೈಡ್ ಮಾಡ್ಕೊಳ್ಳೋಣ. ಈಗ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಳ್ತೀನಿ. ಇದು ನೋಸಲ್ ತಗೊಂಡಿದ್ದೀನಿ. ಇದು ಪೈಪಿಂಗ್ ಬ್ಯಾಗು. ಇದರೊಳಗಡೆ ಇದು ಹಾಕ್ತಾರೆ. ಪೈಪಿಂಗ್ ಬ್ಯಾಗ್ ಒಳಗಡೆ ಇದು ಹಾಕ್ಬಿಟ್ಟು ಇಲ್ಲಿ ಹೋಗಬೇಕು ಕೆಳಗಡೆವರೆಗೂ. ನೋಡಿ ಇದು ಕೆಳಗಡೆವರೆಗೂ ನಾವು ಈ ಥರ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ಅದು ನೋಡಿ ಇಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ಇದು ನಾವು ಕಟ್ ಮಾಡ್ಕೋಬೇಕು. ನೋಡಿ ಈಗ ಇದನ್ನು ಕಟ್ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಈ ಥರ ಬಂದುಬಿಡುತ್ತೆ. ಇವಾಗ ನಾವು ಒಂದು ಗ್ಲಾಸ್ ತಗೊಂಡು ಗ್ಲಾಸ್ ಒಳಗಡೆ ಈ ಪೈಪಿಂಗ್ ಬ್ಯಾಗ್ ಇಟ್ಬಿಟ್ಟು ಈ ಥರ ಮಾಡ್ಕೊಂಡು ಆಮೇಲೆ ನಾವೇನು ಚಾಕ್ಲೇಟ್ ಮಾಡಿದ್ದೀವಲ್ಲ ಹಾಕೋಕ್ಕೆ ಇದರ ಬಣ್ಣ ಹಾಕಿದ್ದೀನಿ. 2 ಸ್ಪೂನ್ ತಗೊಳ್ಳಿ. ತಗೊಂಡು ಈ ಥರ ತುಂಬಿಸ್ಕೋಬೇಕು. ತುಂಬಿಸ್ಕೊಂಡು ಈ ಕವರಿಗೆ ಮೇಲೆ ಇಟ್ಕೊಳ್ಳೋಣ. ಹಿಂಗೆ ಮೇಲೆ ಇಟ್ಕೊಳ್ಳೋಣ. ಈಗ ಮೇಲೆ ಈ ಥರ ತಿರುಗಿಸ್ಕೊಂಬಿಡೋಣ. ನೋಡಿ ಇದರ ಮೇಲೆ ಈ ಥರ ತಿರುಗಿಸ್ಕೊಂಡು ಈಗ ನಾವು ಪ್ರೆಸ್ ಮಾಡಿದ್ರೆ ಆಚೆ ಬರುತ್ತೆ. ಇದು ಓಪನ್ ಆಗಿದೆ. ಇದು ಮೂತಿ ಆಚೆ ಬರಬೇಕು ಅಷ್ಟೇ ಕಟ್ ಮಾಡ್ಕೋಬೇಕು ನಾವು. ನಾನು ಬೇಕ್ ಮಾಡ್ಕೊಂಡು ಬಂದಿದ್ದೀನಿ 180 ಡಿಗ್ರಿಯಲ್ಲಿ 25 ನಿಮಿಷ ಬೇಕಾಗಿದೆ. ಇದು ನಿಮ್ಗೇನು ಗೊತ್ತಾಗಬೇಕು ಅಂದರೆ ಒಂದು ಟೂತ್ ಪಿಕ್ ತಗೊಳ್ಳಿ, ಈ ಥರ ಚುಚ್ಚಿಬಿಟ್ಟು ನೋಡಿ ಈ ಥರ ಕ್ಲೀನಾಗಿ ಬಂದರೆ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ನಾವು ಮುಕ್ಕಾಲಷ್ಟು ಹಾಕಿದ್ವಿ, ಇದು ಫುಲ್ ಉಬ್ಬಿದೆ ನೋಡಿ, ಮೇಲ್ವರೆಗೂ ಬಂದ್ಬಿಟ್ಟಿದೆ. ಈಗ ಇದು ತಣ್ಣಗಾದ್ಮೇಲೆ ನಾವು ಇದ್ರ ಮೇಲೆ ಕ್ರೀಮ್ ಹಾಕ್ಬೇಕಾಗಿರೋದು. ಇದು ತಣ್ಣಗಾಗ್ಬಿಡೋಣ ಈಗ ಇದು. ಮತ್ತು ನನ್ನ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಈಗ ನಾನು ಕೇಕ್ ಈ ಮೋಲ್ಡಿಂದ ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಸಿಲಿಕನ್ ಅಲ್ವಾ, ಹಿಂಗಂದರೆ ಅದು ಬಂದ್ಬಿಡುತ್ತೆ. ಇದು ತಣ್ಣಗಾಕ್ಬಿಡ್ತೀನಿ. ನೆಕ್ಸ್ಟ್ ಸ್ಟ್ರಿಪ್ ಹಾಕಬೇಕು ನಾನು ಅದಕ್ಕೇ.
ಬಿಸಿಲಿಕ್ಕ ಅಂತ ಈ ಥರ ತೆಗೆದು ನೋಡಿ, ಮನೇಲಿ ಎಷ್ಟು ಆರಾಮಾಗಿ ಮಾಡ್ಕೊಳ್ಬೋದು ಅಂತ ನೋಡಿ. ಇದು ತಣ್ಣಗಾದ್ಮೇಲೆ ನಾವು ಇದ್ರ ಮೇಲೆ ಕ್ರೀಮ್ ಹಾಕ್ಕೊಳ್ಳೋಣ. ಕಪ್ ಕೇಕ್ ಎಲ್ಲ ತಣ್ಣಗಾಗಿದೆ. ಇವಾಗ ನಾವೇನು ಮಾಡೋಣ ಅಂದರೆ ಕ್ರೀಮ್ ತುಂಬೋಣ. ಇದಕ್ಕೆ ಕ್ರೀಮ್ ತುಂಬೋಣ. ನೋಡಿ, ನಾನು ಪೈಪಿಂಗ್ ಬ್ಯಾಗ್ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ತುಂಬ್ಕೋಬೇಕು. ಈ ಲಾಸ್ಟಿಂದ ಮಾಡ್ಕೊಳ್ಳಿ. ಹೆಂಗೆ ಈಸಿ ಆಗುತ್ತೆ ನಿಮಗೆ ಆ ಥರ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದ್ರೆ ನೀವು ಸ್ಪ್ರಿಂಕಲ್ ಬರುತ್ತಲ್ಲ ಅದು ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ ಸಣ್ಣಗೆ ಕಟ್ ಮಾಡಿ ಅದು ಕೂಡ ಹಾಕ್ಕೊಳ್ಬೋದು. ಬೇಕಂದರೆ ನೀವು ಮಧ್ಯದಿಂದ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಈ ಕಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಕಪ್ ಕೇಕ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕಪ್ ಕೇಕ್ ಎಲ್ಲ ನಾವು ಮನೇಲಿ ಮಾಡಿದ್ರೆ ತುಂಬ ಒಳ್ಳೆಯದು, ಹೈಜೆನಿಕ್ ಆಗಿ ಇರುತ್ತೆ. ಮನೇಲೂ ಮಕ್ಕಳಿಗೆ ಮಾಡಿಕೊಡ್ಬೋದು ಫ್ರೀ ಟೈಮ್ ಇದ್ದಾಗ. ಬಿಸಿ ಇರಬೇಕಾದ್ರೆ ನೀವು ಹಾಕ್ಬಾರ್ದು ಇದಕ್ಕೆ. ನೋಡಿ, ಈ ಕಪ್ ಕೇಕ್ ಈಗ ನಾವು ಟೇಸ್ಟ್ ಮಾಡೋಣ. ಪೇಪರ್ ತೆಗೆದ್ಬಿಡೋಣ. ನೋಡಿ ಎಷ್ಟು ಸ್ಪಂಜಿಯಾಗಿ ಬಂದಿದೆ. ನೋಡಿ, ಪೇಪರ್ ತೆಗೆದ್ಬಿಟ್ಟಿದ್ದೀನಿ, ಎಷ್ಟು ಸ್ಪಂಜಿಯಾಗಿ ಬಂದಿದೆ ನೋಡಿ. ಕಟ್ ಮಾಡ್ಕೊಳ್ಳೋಣ. ಇದು ಇವಾಗ ಚಾಕುಲಿ ಕಟ್ ಮಾಡ್ಕೊಳ್ತೇನೆ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಟೇಸ್ಟ್ ಅಷ್ಟೇ ಅದ್ಭುತವಾಗಿದೆ. ನಿಮಗೆ ಈ ಕೇಕ್ ಮಾಡೋ ರೀತಿ ಇಷ್ಟ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಬೇಗ ಆಯಿತು ನೋಡಿ. ಟೈಮ್ ಬೇಕಾಗುತ್ತೆ, 1.5 ಅವರ್ ಬೇಕೇ ಬೇಕಾಗುತ್ತೆ ಎಲ್ಲ ಮಾಡೋದಕ್ಕೆ.